ತಿಂಡಿ ಇಲ್ಲಾಂದರೆ ಊಟಕ್ಕೆ ನಾನು ಅಡುಗೆ ಮಾಡ್ಕೊಬೇಕು ಅಂದರೆ ನನ್ನ ಮೇನ್ ಗೋಲ್ ಏನಂದರೆ ಅದಕ್ಕೆ ಪ್ರೋಟೀನ್ ಇರಬೇಕು, ಫೈಬರ್ ಇರಬೇಕು. ಎಷ್ಟೊಂದು ಸತಿ ನನಗೆ ಟೈಮ್ ಇಲ್ಲ ಅಂದರೆ ಈ ಥರ ದಿಢೀರ್ ದೋಸೆ ಮಾಡ್ಕೊಳ್ತೀನಿ. ಬಟ್ ದಿಢೀರ್ ದೋಸೆ ಮಾಡ್ಕೊಂಡಾಗ ಪ್ರಾಬ್ಲಮ್ ಏನಂದರೆ ಅದಕ್ಕೆ ಜಾಸ್ತಿ ಫೈಬರು ಪ್ರೋಟೀನ್ ಏನೂ ಇರೋದಿಲ್ಲ. ಸೊ ಅದಕ್ಕೆ ಕ್ವಿಕ್ಕಾಗಿ ಫಿಕ್ಸ್ ಏನು ಮಾಡಬೇಕು ಅಂದರೆ ಈ ಥರ ಮೊಳಕೆ ಕಟ್ಟಿದ ಕಾಳನ್ನ ಹಾಕ್ಕೊಂಬಿಟ್ರೆ ಇನ್ಸ್ಟೆಂಟಾಗಿ ನಾವು ಪ್ರೋಟೀನು ಆ್ಯಡ್ ಮಾಡ್ಕೊಬೋದು, ಫೈಬರು ಆ್ಯಡ್ ಮಾಡ್ಕೊಬೋದು. ಸೊ ಮೊದಲು ಇದಕ್ಕೆ ಒಂದು ಬೌಲಲ್ಲಿ ಸ್ವಲ್ಪ ತರಕಾರಿನ ಹಾಕ್ಕೊಬೇಕು. ನಾನು ಅರ್ಧ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ. ಮಿಕ್ಕಿದ ಅರ್ಧ ಈರುಳ್ಳಿನ ನಾನು ಒಂದು ಏರ್ ಟೈಟ್ ಕಂಟೈನರ್ ಇದೆ ಅದ್ರಾಗ ಹಾಕಿ ಫ್ರಿಜ್ಜಲ್ಲಿ ಇಡ್ತಾಯಿದ್ದೀನಿ. ಹೀಗೆ ಈರುಳ್ಳಿನ ಸ್ಟೋರ್ ಮಾಡ್ಕೊಳ್ಳೋದೇ ಬೆಸ್ಟು. ಇದನ್ನು ನೀಟಾಗಿ ಸಣ್ಣದಾಗಿ ಪೀಸಸ್ ಕಟ್ ಮಾಡಿ ನಾನು ಇದನ್ನು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡೋಣ. ಹಂಗೆ ಮಾಡಿದಾಗ ಏನಾಗುತ್ತೆ ಅಂದರೆ ಈರುಳ್ಳಿದು ಒಂದು ಸ್ವಲ್ಪ ಸ್ಟ್ರಾಂಗ್ ಫ್ಲೇವರ್ ಹೋಗುತ್ತೆ, ಜೊತೆಗೆ ಒಂದು ಸ್ವಲ್ಪ ಸಾಫ್ಟಾಗೂ ಆಗುತ್ತೆ. ಇದಕ್ಕೊಂದು ಸ್ವಲ್ಪ ಸ್ಪ್ರಿಂಗ್ ಆನಿಯನ್ಸ್ ಹಾಕ್ಕೊಳ್ತಾ ಇದ್ದೀನಿ. ಇದು ನಂಗೆ ಸಖತ್ ಇಷ್ಟ. ಐಡಿಯಾ ಏನಂದರೆ ಆದಷ್ಟು ತರಕಾರಿ ಆ್ಯಡ್ ಮಾಡ್ಕೊಬೇಕು. ಇದಕ್ಕೆ ನಿಮಗೆ ಬೇಕಾದರೆ ಬೇರೆ ತರಕಾರಿನೂ ಹಾಕ್ಕೊಬೋದು. ಇದನ್ನು ಆದಷ್ಟು ರುಚಿಯಾಗಿ ಮಾಡ್ಕೊಬೇಕು, ಅದೇ ಇರೋದು. ಇದನ್ನು ಫುಲ್ ಸಣ್ಣದಾಗಿ ಕಟ್ ಮಾಡಿ ಈರುಳ್ಳಿ ಜೊತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಒಂದು ಅರ್ಧ ಕ್ಯಾರೆಟು ಇದನ್ನು ಸಣ್ಣದಾಗಿ ತುರ್ಕೊಂಡು ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಒಂಥರ ಒಳ್ಳೆ ಕಲರ್ ಕೊಡುತ್ತೆ, ಆಮೇಲೆ ಸ್ವಲ್ಪ ಸ್ವೀಟ್ನೆಸ್ ಕೊಡುತ್ತೆ. ಅದಾದಮೇಲೆ ಒಂದು 2-3 ಹಸಿಮೆಣಸಿನ್ಕಾಯಿ, ಅಫ್ಕೋರ್ಸ್ ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಹಾಕ್ಕೊಬೋದು. ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪು ಇದನ್ನು ಆದಷ್ಟು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಅದರ ಫ್ಲೇವರು ಅವಾಗ ಆಚೆ ಬರುತ್ತೆ, ಜೊತೆಗೆ ಅದನ್ನು ಬಿಸಾಕಬೇಕಾಗಿರಲ್ಲ ಅವಾಗ. ಇವಾಗ ಒಂದು ಸ್ವಲ್ಪ ಶುಂಠಿ ಹಾಕ್ಕೊಳ್ತಾ ಇದ್ದೀನಿ. ಈ ಶುಂಠಿದು ಸಿಪ್ಪೆ ತೆಗೆಯೋದು ಈಸಿಯೆಸ್ಟ್ ಹೆಂಗೆ ಅಂದರೆ ಒಂದು ಸ್ಪೂನಲ್ಲಿ ಈಸಿಯಾಗಿ ಸ್ಕ್ರೇಪ್ ಮಾಡ್ಕೊಂಬಿಡ್ಬೋದು ಅದನ್ನು. ಇದನ್ನು ಒಂದು 2-3 ಟೇಬಲ್ ಸ್ಪೂನಷ್ಟು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಒಂದು 3-4 ಟೇಬಲ್ ಸ್ಪೂನಷ್ಟು ಫ್ರೆಶ್ ಆಗಿ ತುರಿದಿರೋವಂಥದ್ದು ಕಾಯಿ. ಆಮೇಲೆ ಸ್ವಲ್ಪ ಸ್ಪ್ರೌಟ್ಸ್ ಹಾಕ್ಕೊಳ್ಳೋಣ. ಇದೇ ಮೋಸ್ಟ್ ಇಂಪಾರ್ಟೆಂಟ್. ಇದನ್ನು ಎಷ್ಟು ಬೇಕೋ ಅಷ್ಟು ಹಾಕ್ಕೊಬೋದು. ನಾನಿಲ್ಲೊಂದು 100 ಗ್ರಾಮ್ಸ್ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ. ಎಷ್ಟಾಗುತ್ತೋ ಅಷ್ಟು ಸ್ಪ್ರೌಟ್ಸ್ ಹಾಕ್ಕೊಬೇಕು. ನೆಕ್ಸ್ಟು ನಾನು ಇದಕ್ಕೆ ಪಂಪ್ಕಿನ್ ಸೀಡ್ಸ್ ಹಾಕ್ಕೊಳ್ತಾ ಇದ್ದೀನಿ. ಇದು ಸಖತ್ ಹೆಲ್ದಿ. ಇದು ಫುಲ್ ಮಿನರಲ್ಸು, ಮೆಗ್ನೀಷಿಯಮ್ ಎಲ್ಲ ಜಾಸ್ತಿ ಇರುತ್ತೆ. ಸೊ ಯಾವತ್ತೂ ಕುಂಬಳಕಾಯ್ದು ಬೀಜನ ಯಾವತ್ತೂ ಬಿಸಾಕೋಂಗಿಲ್ಲ. ನೆಕ್ಸ್ಟ್ ಒಂದು ಸ್ವಲ್ಪ ಗೋಜಿ ಬೆರೀಸ್ ಹಾಕ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಸ್ವೀಟ್ನೆಸ್ ಕೊಡುತ್ತೆ, ಆಮೇಲೆ ಸಖತ್ ಒಳ್ಳೇದಿದು. ಇದನ್ನು ಆದಷ್ಟು ಹೆಲ್ದಿಯಾಗಿ ಮಾಡ್ಕೊಬೇಕು. ಸೊ ಆದಷ್ಟು ಸೂಪರ್ ಫುಡ್ಸ್ನ ಆ್ಯಡ್ ಮಾಡ್ತಾ ಇದ್ದೀನಿ ಇದಕ್ಕೆ. ಆಮೇಲೆ ಕೊನೆಯಲ್ಲಿ ಒಂದು ಸ್ವಲ್ಪ ಹುರಿದಿರೋ ಗೋಡಂಬಿ, ಸ್ವಲ್ಪ ನಂಗೆ ಇದ್ರ ಫ್ಲೇವರ್ ಸಖತ್ ಇಷ್ಟ. ಇವಾಗ ಇನ್ನೊಂದು ಬೌಲಲ್ಲಿ ನಾನು ಸ್ವಲ್ಪ ಹಿಟ್ಟನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಅರ್ಧ ಕಪ್ಪಷ್ಟು ಅಕ್ಕಿ ಹಿಟ್ಟು, ಅರ್ಧ ಕಪ್ಪಷ್ಟು ರಾಗಿ ಹಿಟ್ಟು, ಅರ್ಧ ಗೋಧಿ ಹಿಟ್ಟು, ಒಂದು 1/4 ಕಪ್ಪಷ್ಟು ಚಿರೋಟಿ ರವೆ, ಸ್ವಲ್ಪ ಟೆಕ್ಸ್ಚರ್ಗೋಸ್ಕರ. ಓಕೆ ನೀವೇನು ಯೋಚನೆ ಮಾಡ್ತಾ ಇದ್ದೀರಾ ಅಂತ ನಾನೊಂದು ಸ್ವಲ್ಪ ಗೆಸ್ ಮಾಡ್ಬೋದು. ಏನು ಇಷ್ಟೊಂದು ಇಂಗ್ರೀಡಿಯೆಂಟ್ಸ್ ಹಾಕ್ತಾ ಇದ್ದಾನಲ್ಲ ಅಂತ. ನಾನು ಎಕ್ಸ್ಪೆರಿಮೆಂಟ್ ಮಾಡಿ ಟೇಸ್ಟ್ ಹೆಂಗೆ ಬೇಕೋ ಹಂಗೆ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ ಸ್ಪ್ರೌಟ್ಸ್ನ ಹಾಕ್ಕೊಳ್ಳಿ. ಓಕೆ, ಬ್ಯಾಕ್ ಟು ದ ರೆಸಿಪಿ. ನೆಕ್ಸ್ಟ್ ಇದಕ್ಕೆ ಒಗ್ಗರಣೆ ಹಾಕ್ಕೊಬೇಕು. ಸೊ ಒಗ್ಗರಣೆಗೆ ನಾನು ಸ್ವಲ್ಪ ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಮಸಾಲೆನ ಮುಂಚೆನೇ ರೆಡಿ ಮಾಡಿ ಇಟ್ಕೊತೀನಿ. ಒಂದು ಅರ್ಧ ಚಮಚ ಅಷ್ಟು ಅರಿಶಿನ, 3/4 ಚಮಚ ಅಷ್ಟು ಧನಿಯಾ ಪುಡಿ, 3/4 ಚಮಚ ಅಷ್ಟು ಅಚ್ಕಾರದ ಪುಡಿ. ಆಮೇಲೆ ಇದಕ್ಕೆ ಒಗ್ಗರಣೆ ಹಾಕೋಣ. ಒಗ್ಗರಣೆಗೆ ಒಂದು ಸ್ವಲ್ಪ ಎಣ್ಣೆ, ಒಂದು 2 ಟೀ ಸ್ಪೂನ್ ಅಷ್ಟು ಸಾಸಿವೆ, ಆಮೇಲೆ ಉದ್ದಿನಬೇಳೆ, ಕಡಲೆಬೇಳೆ, ಸ್ವಲ್ಪ ಹಿಂಗು. ಇವಾಗ ಮಸಾಲೆನ ಹಾಕ್ಬಿಟ್ಟು ಜಸ್ಟ್ ಒಂದು ಫ್ಯೂ ಸೆಕೆಂಡ್ಸು ಅದನ್ನು ಮಿಕ್ಸ್ ಮಾಡಿ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ನಾನು ಒಂದು ಸ್ವಲ್ಪ ಗ್ರೀಕ್ ಯೋಗರ್ಟ್ ಹಾಕೊಳ್ತಾ ಇದ್ದೀನಿ. ಇದ್ರಲ್ಲಿ ಒಂದು ಸ್ವಲ್ಪ ಹುಳಿ ಅಂಶ ಬೇಕು, ಜೊತೆಗೆ ಗ್ರೀಕ್ ಯೋಗರ್ಟಲ್ಲಿ ಕ್ಯಾಲ್ಶಿಯಂ ಜಾಸ್ತಿ ಇರುತ್ತೆ, ಪ್ರೋಟೀನು ಸಖತ್ತಾಗಿರುತ್ತೆ, ಆಮೇಲೆ ಒಳ್ಳೆ ಪ್ರೋಬಯೋಟಿಕ್ ಅದು. ಸೊ ನಮ್ಮ ಹೊಟ್ಟೆಗೂ ಒಳ್ಳೆಯದು. ಇದನ್ನು ಚೆನ್ನಾಗಿ ನೀರು ಹಾಕ್ಕೊಂಡು ಮಿಕ್ಸ್ ಮಾಡೋಣ. ಇವಾಗ ನಮ್ಮ ಡ್ರೈ ಇಂಗ್ರೀಡಿಯೆಂಟ್ಸ್ನೆಲ್ಲ ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಲಂಪ್ಸ್ ಎಲ್ಲ ಇಲ್ಲದೆ ಇರೋ ಥರ ನೋಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಅಷ್ಟೇ, ನಮ್ಮ ದೋಸೆ ಹಿಟ್ಟು ರೆಡಿ ಇದೆ. ಇವಾಗ ನನಗೆ ಈ ಕಬ್ಬಿಣದ ತವಾ ಸಖತ್ ಇಷ್ಟ.
ಸೊ ಅದ್ರಲ್ಲಿ ಮಾಡ್ಕೊತಾ ಇದ್ದೀನಿ. ಫಸ್ಟು ಒಂದು ಸ್ಯಾಂಪಲ್ ದೋಸೆ ಮಾಡಿಕೊಂಡು ಚಿಕ್ಕದಾಗೆ ಉಪ್ಪು ಮತ್ತು ನೀರನ್ನ ಅಡ್ಜಸ್ಟ್ ಮಾಡ್ಕೊಬೋದು. ಎಷ್ಟು ಬಿಸಿ ಇದೆ ಅಂತಲೂ ಗೊತ್ತಾಗುತ್ತೆ ತವ. ಸೊ ಇದನ್ನು ಚಟ್ನಿ ಪುಡಿ ಜೊತೆ ತಿನ್ನೋದಕ್ಕೆ ಸಖತ್ತಾಗಿರುತ್ತೆ. ಬೇಕಾದರೆ ಉಪ್ಪಿನಕಾಯಿ ಹಾಕ್ಕೊಬೋದು, ಮೊಸರು ಜೊತೆ ಸಖತ್ತಾಗಿರುತ್ತೆ, ತುಪ್ಪ ಸಕ್ಕರೆ ಜೊತೆ ಸೂಪರಾಗಿರುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ ಏನಂದ ಅಂದರೆ ಇದು ಸಖತ್ ಹೆಲ್ದಿ. ಓಕೆ, ಈ ರೆಸಿಪಿ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಆಮೇಲೆ ಇದನ್ನು ಟ್ರೈ ಮಾಡಿಬಿಟ್ಟು ಹೆಂಗಿದೆ ಅಂತ ಹೇಳಿ. ಲೆಟ್ಸ್ ಆಲ್ ಟ್ರೈ ಟು ಈಟ್ ಹೆಲ್ದಿಯರ್. ಓಕೆ, ನೆಕ್ಸ್ಟ್ ವೀಡಿಯೋನಲ್ಲಿ ಸಿಗ್ತೀನಿ. ಬಾಯ್.